ಅಭಿಷೇಕ್ ಶರ್ಮಾ 3 ಇನ್ನಿಂಗ್ಸ್ 3 ಡಕ್. ದೂಬೆ ದ ಬೀಸ್ಟ್ 4-4 ಮ್ಯಾಚ್ ವಿನ್ ಆಗಿ ಗ್ರೂಪ್ ಟಾಪರ್ ಆಗಿ ಭಾರತ ಸೂಪರ್ 8ಗೆ ತೇರ್ಗಡೆ ಆಗಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪಂದ್ಯ ಏನು ಪಾಕಿಸ್ತಾನ ಮತ್ತೆ ನಮೀಬಿಯಾ ಇತ್ತು, ಅದು ಮಾತ್ರ ಇಂಪಾರ್ಟೆಂಟ್ ಮ್ಯಾಚ್ ಇದ್ದದ್ದು ಈ ಗ್ರೂಪ್ ಸ್ಟೇಜ್. ಯಾಕಂತಂದ್ರೆ ನಮೀಬಿಯಾ ಗೆದ್ದಿದ್ರೆ USA ಸೂಪರ್ 8ಗೆ ತೇರ್ಗಡೆ ಆಗ್ತಾ ಇತ್ತು. ಪಾಕಿಸ್ತಾನ ಗೆದ್ರು, ಪಾಕಿಸ್ತಾನ ಸೂಪರ್ 8ಗೆ ಕ್ವಾಲಿಫೈ ಆಗಿದೆ. ಅದಾದ್ಮೇಲೆ ಇವತ್ತಿನ ಕೊನೆಯ ಮ್ಯಾಚ್ ಏನು ಭಾರತ ನೆದರ್ಲ್ಯಾಂಡ್ ಇತ್ತು ಅಥವಾ ನಾಳೆ ನಡೆಯುವಂಥ ಮ್ಯಾಚ್ ಯಾವುದಕ್ಕೂ ಮಹತ್ವವೇ ಇಲ್ಲ. ಯಾಕಂತಂದ್ರೆ ಸೂಪರ್ 8ಗೆ ಯಾವುದೆಲ್ಲ ತಂಡ ಕ್ವಾಲಿಫೈ ಆಗಿದೆ ಆ 8 ತಂಡಗಳು ಕ್ವಾಲಿಫೈ ಆಗಿದೆ. ಸೊ ನಾಳಿನ ಮ್ಯಾಚ್ ಇದು ರಿಸಲ್ಟ್ ಎಂತ ಕೂಡ ಮ್ಯಾಟರ್ ಆಗುದಿಲ್ಲ. ಅವ್ರದ್ದು ಎಷ್ಟನೇ ಪ್ಲೇಸಲ್ಲಿ ಇದ್ದಾರೆ ಯಾವುದು ಕೂಡ ಮ್ಯಾಟರ್ ಆಗುದಿಲ್ಲ. ಇವತ್ತು ಮ್ಯಾಚ್ ಇದ್ದದ್ದು ಏನು ನೆದರ್ಲ್ಯಾಂಡ್ ವರ್ಸಸ್ ಇಂಡಿಯಾದು ಮ್ಯಾಚ್ ಇತ್ತು. ಎಲ್ಲರೂ ಕಾತರದಿಂದ ಕಾಯ್ತಿದ್ದದ್ದು ಏನು ಅಭಿಷೇಕ್ ಶರ್ಮಾ ಅವರು ಎಷ್ಟು ರನ್ ಹೊಡಿತಾರೆ. ಯಾಕಂತಂದರೆ ಫಸ್ಟ್ ಮ್ಯಾಚ್ ಡಕ್ಔಟು, ಅದಾದಮೇಲೆ ಸೆಕೆಂಡ್ ಮ್ಯಾಚಿಗೆ ಹೊಟ್ಟೆ ಸರಿ ಇರಲಿಲ್ಲ, ಏನಾಗಿತ್ತು ನನಗೂ ಗೊತ್ತಿಲ್ಲ. ಮತ್ತೆ ಪುನಃ ಬಂದರು, ಥರ್ಡ್ ಮ್ಯಾಚ್ ಡಕ್ಔಟು, ಏನು ಪಾಕಿಸ್ತಾನದ ವಿರುದ್ಧ ಡಕ್ಔಟು, ಅವರ 2ನೇ ಮ್ಯಾಚು. ಬಟ್ ಭಾರತದ 3ನೇ ಮ್ಯಾಚ್, ಥರ್ಡ್ ಮ್ಯಾಚ್ ಆಗಿತ್ತು. ಇವತ್ತು ಭಾರತದ 4ನೇ ಮ್ಯಾಚು, ಅಭಿಷೇಕ್ ಶರ್ಮಾ ಅವರ 3ನೇ ಮ್ಯಾಚ್. ಇವತ್ತು ಕೂಡ 0. ವಾ ದೇವರೇ ಅಣ್ಣ, ಎಂತ ಆಗ್ತಾ ಉಂಟಣ್ಣ, ದಿಸ್ ಈಸ್ ಹಾರಿಬಲ್. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಅವರ ಕೊನೆಯ 7 T20 ಇನ್ನಿಂಗ್ಸ್ ತೆಗೆದುಕೊಂಡ್ರೆ, ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ 84 ಹೊಡೆದ್ರು, ಅದು ಬಿಟ್ಟಾಕಿ 2ನೇ ಮ್ಯಾಚ್ ಇಂದ ಕನ್ಸಿಡರ್ ಮಾಡಿದ್ರೆ 7 ಇನ್ನಿಂಗ್ಸ್ ಅಲ್ಲಿ 5-0. ನಾನು ಸುಮಾರು ಸಲ ಹೇಳಿದ್ದೇನೆ ಅಂತ, ಐ ಥಿಂಕ್ IPL ಇಂದ ಕೂಡ ನಾನು ಹೇಳ್ತಾ ಬರ್ತಾ ಇದ್ದೇನೆ ಅಂತ ಅಂದ್ಕೊಳ್ತೇನೆ. ತಪ್ಪಿದ್ರೆ ಕ್ಷಮಿಸಿ. ಅಭಿಷೇಕ್ ಶರ್ಮಾ ಅವ್ರಿಗೆ ಅಂದ್ರೆ ಫಸ್ಟ್ ಬಾಲು ಅಂದರೆ ನಾನು 6 ಹೊಡೆದೇ ನಂದು ಅಕೌಂಟ್ ಓಪನ್ ಮಾಡಬೇಕು ಅನ್ನುವಂಥ ಒಂದು ಕೆಟ್ಟ ಚಾಳಿ, ಅದು ವರ್ಕ್ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನೋಡಿ, ಭಾರತವನ್ನು ರೆಪ್ರೆಸೆಂಟ್ ಮಾಡೋದೇ ಒಂದು ದೊಡ್ಡ ವಿಷಯ, ಪ್ರೈಡ್ ವಿಷಯ. T20 ವರ್ಲ್ಡ್ ಕಪ್ ಅಥವಾ ವರ್ಲ್ಡ್ ಕಪ್ ಬಂದಾಗ ನೀವು ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಅಂತಂದರೆ ಪ್ರೈಡ್ ಜೊತೆಗೆ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ನೀವು ಆಯ್ತು 2 ಮ್ಯಾಚ್ ಹೇಗೋ 0ಗೆ ಔಟ್ ಆದ್ರಿ, ಈ ಮ್ಯಾಚ್ ಆದರೂ ಅಟ್ಲೀಸ್ಟ್ ಒಂದು ಸಿಂಗಲ್ ತೆಗಿಬೋದಲ್ಲ. ಏನು 6 ಅಥವಾ 4 ಹೊಡೆದೇ ಅಕೌಂಟ್ ಓಪನ್ ಮಾಡ್ಬೇಕಂತ ಎಂತ ರೂಲ್ಸ್ ಎಂತ ಇಲ್ವಲ್ಲ. ಅಥವಾ ಯಾರು ಸಿಂಗಲ್ ತೆಗೆದು ನಗ್ತಾರೆ, ಸಿಂಗಲ್ ತೆಗ್ದ ಮಾರ, ಯಾರು ಸಹ ನಗೋದಿಲ್ಲ. ನನಗೆ ಇವತ್ತು ಔಟ್ ಆದ ರೀತಿ ಅಂತೂ ಆರ್ಯನ್ ದತ್ ಅವರ ಓವರಲ್ಲಿ ಅವರು ಸೂಪರಾಗಿ ಬಾಲ್ ಹಾಕಿದ್ದಾರೆ, ಇಲ್ಲ ಅಂತಲ್ಲ, 4 ಓವರ್ ಒಳ್ಳೆ ಬಾಲ್ ಹಾಕಿದ್ದಾರೆ. ಬಟ್ ಇವತ್ತು ಔಟ್ ಆದ ಬಾಲ್ ಏನು ಔಟ್ ಆಗುವಂತಹ ಬಾಲ್ ಆಗಿರಲಿಲ್ಲ. ಒಟ್ರಾಶಿದು ಬೌನ್ಸ್ ಆಗ್ತಿದೆ, ಶಾರ್ಟ್ ಬಾಲ್ ಫೈಡ್ ಅಂತ 6 ಹೊಡಿತೇನೆ ಅಂತ ಒಂದು ಧಾವಂತದಲ್ಲಿ ಹೊಡೆದಾಗಿತ್ತು, ಡಮ್ ಅಂತ ಬೋಲ್ಡ್ ಆದರು. ಅದಾದಮೇಲೆ ಪವರ್ ಪ್ಲೇಯಲ್ಲಿ ಇದು ಏನು ಇಶಾನ್ ಕಿಶನ್ ಅವ್ರು ಸಹ ಬೋಲ್ಡ್ ಆದರು. ಬಟ್ ಅದು ಒಂಥರ ಅನ್ಲಕ್ಕಿ ಡಿಸ್ಮಿಸಲ್. ಇವತ್ತು ಸೇವಿಯರ್ ಅಂತ ಭಾರತಕ್ಕೆ ಬಂದದ್ದು ಡೆಫಿನೆಟ್ಲಿ ದೂಬೆ. ಎಂಥ ಬೀಸ್ಟ್ ಮಾರ, 6 6 4 4 31 ಬಾಲಿಗೆ 66 ರನ್. ಭಾರತ 160 ಹೊಡಿಬೋದು ಅಂತ ಅಂದುಕೊಳ್ತಿದ್ದಂಥ ಒಂದು ಸ್ಕೋರನ್ನು 190ರ ಗಡಿ ದಾಟಿಸಿದ್ದು ಅಫ್ಕೋರ್ಸ್ ದುಬೆ. ಮತ್ತು ಹಾರ್ದಿಕ್ ಪಾಂಡ್ಯ ಅವರು 21 ಬಾಲಿಗೆ 30 ರನ್ ಹೊಡೆದ್ರು, ಅವರೊಂದು 3 6 ಹೊಡೆದ್ರು. ಮತ್ತು ರಿಂಕು ಸಿಂಗ್ ಅವರು ಒಂದು 6 ಹೊಡೆದ್ರು ಲಾಸ್ಟ್ ಓವರಲ್ಲಿ. ಅವರಿಗೆ ಸಿಕ್ಕಿದ್ದೆ 3 ಬಾಲ್. ಆ್ಯಂಡ್ ತಿಲಕ್ ವರ್ಮಾ ಅವರದು ಸ್ಟ್ರೈಕ್ ರೇಟಿಗೆ ಕನ್ಸರ್ನ್. ಬೇರೆ ಎಲ್ಲ ಮ್ಯಾಚ್ ಓಕೆ, ಏನೋ ಆ್ಯಂಕರ್ ಇನ್ನಿಂಗ್ಸ್ ಅದು ಇದೆಲ್ಲ ಹೇಳಿದೆವು. ಬಟ್ T20 ವರ್ಲ್ಡ್ ಕಪ್ ಆಗ್ತಾ ಉಂಟು ಅಣ್ಣ, ಆಲ್ಮೋಸ್ಟ್ ರನ್ನ ಬಾಲ್ ಇನ್ನಿಂಗ್ಸೇ ಬರ್ತಾ ಉಂಟು. ಇದೊಂದು ಚೂರು ಟೆನ್ಷನ್, ಡೆಫಿನೆಟ್ಲಿ ಟೆನ್ಷನ್. ಏನಂತಂದರೆ ಎಲ್ಲ ಮ್ಯಾಚಲ್ಲಿ ಸಹ ಭಾರತ ಯಾರಾದರೂ ಒಬ್ಬರು ಆಡಿ ಒಂದು ಅಬೋವ್ ಪಾರ್ ಸ್ಕೋರ್ ಬರ್ತಾ ಉಂಟು, ಓವರ್ ಆಲ್ ಒಂದು ಖುಷಿ ಆಗ್ತಾ ಉಂಟು. ಬಟ್ ಆ್ಯಸ್ ಅ ಬ್ಯಾಟಿಂಗ್ ಯೂನಿಟ್ 4 ಮ್ಯಾಚಲ್ಲಿ ಸಹ ಆ್ಯಸ್ ಅ ಬ್ಯಾಟಿಂಗ್ ಯೂನಿಟ್ ಪೂರ್ತಿ ಕ್ಲಿಕ್ ಆಗಲಿಲ್ಲ. ಯಾವುದಾದ್ರೂ ಮ್ಯಾಚಲ್ಲಿ ಈಗ ಇಶಾನ್ ಕಿಶನ್ ಅವ್ರು ಕ್ಲಿಕ್ ಆಗ್ತಿದ್ದಾರೆ, ಯಾರೋ ಒಬ್ರು ಕ್ಲಿಕ್ ಆದರು, ಸೂರ್ಯಕುಮಾರ್ ಯಾದವ್ ಅವರು USA ಮೇಲೆ ಕ್ಲಿಕ್ ಆದರು. ಹೀಗೆ ಬರ್ತಾ ಉಂಟು, ಇಂಡಿವಿಜುವಲ್ ಎಫರ್ಟ್ ಬರ್ತಾ ಉಂಟು. ಬಿಟ್ಟರೆ ಒಂದು ಕಲೆಕ್ಟಿವ್ ಆಗಿ ಬ್ಯಾಟಿಂಗ್ ಯೂನಿಟ್ ಬಂದು ಹೊಡಿತಾ ಇರ್ತೇವೆ, ಆ ಥರದ್ದು ಬರಲಿಲ್ಲ. 4 ಮ್ಯಾಚಿಂದ ಕಾಯ್ತಾ ಇದ್ದೀನಿ ಒಂದು ಯೂನಿಟಾಗಿ ಕ್ಲಿಕ್ ಆಗ್ತದ ಅಂತ, ಇಲ್ಲ. ಅಭಿಷೇಕ್ ಶರ್ಮಾ ಅವರು ಭಾರಿ ಈಗ ಪ್ರೆಷರಲ್ಲಿ ಸೂಪರ್ 8ಗೆ ಬರ್ತಾರೆ ನೋಡಿ. ಈಗ ಗಿಲ್ಲೋರು ನಗ್ತಾ ಇರ್ತಾರೆ ಅಂತ ಮನೇಲಿ ಕುತ್ಕೊಂಡು, ಅಲ್ಲ ಮಾರ್ರೆ ನಾನೇ ಬೆಟರ್ ಇದ್ನಲ್ಲ ಅಂತ. ಅಥವಾ ಸ್ಯಾಮ್ಸನ್ ಅವರು ಬೆಂಚಲ್ಲಿ ಕುತ್ಕೊಂಡು, ನಾ 3 ಮ್ಯಾಚಿಗೆ 3-0 ಎಲ್ಲ ಹೊಡಿತಾ ಇರಲಿಲ್ಲ, ನಾನು ಅಟ್ಲೀಸ್ಟ್ 8 ಬಾಲಿಗೆ 21 ಏನೋ ಇದು ಒಂದು ಮ್ಯಾಚ್, ಸೆಕೆಂಡ್ ಮ್ಯಾಚಲ್ಲಿ ಅವಕಾಶ ಸಿಕ್ಕಿತ್ತಲ್ಲ, 8 ಮ್ಯಾಚಿಗೆ 21 ಹೊಡೆದೇನೆ, ನಾನೇ ಬೆಟರ್ ಅಂತೆಲ್ಲ ಮೌನುಜ ಸಹಜ ಗುಣ, ಮನಸ್ಸಲ್ಲಿ ಆದರೂ ಬರ್ತದೆ. ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು, ಇಟ್ಸ್ ಓಕೆ ನಡೀತದೆ, ಏನಾಗೋದಿಲ್ಲ ಅಂತ ಒಂದು ಸಾಂತ್ವನ ಎಲ್ಲ ಮಾಡ್ಬೋದು ಅಥವಾ ಸಮಾಧಾನ ಮಾಡ್ಬೋದು. ಮನಸ್ಸೊಳಗೆ
ಅಯ್ಯ ನಾನೇ ಬೆಟರ್ ಮಾರ್ರೆ ಅಂತ ಖಂಡಿತವಾಗಿ ಸಹ ಅನಿಸ್ತದೆ. ಯಾಕಂತಂದ್ರೆ ನೋಡಿ, ಗಿಲ್ ಅವರು ಫಾರ್ಮಲ್ಲಿ ಇಲ್ಲ ಅಂತ ಗಿಲ್ ಅವರನ್ನ ತೆಗೆದು T20 ಸ್ಕ್ವಾಡ್ ಅನೌನ್ಸ್ ಮಾಡಿದಾಗ ಸ್ಯಾಮ್ಸನ್ ಅವರನ್ನ ಓಪನರ್ ಆಗಿ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ಟ್ರೈ ಮಾಡಿದ್ರು ಅಭಿಷೇಕ್ ಶರ್ಮಾ ಅವ್ರ ಜೊತೆ. ಅಭಿಷೇಕ್ ಶರ್ಮಾ ಅವ್ರದ್ದು ಪಕ್ಕ ಆಗಿತ್ತು ಓಪನರ್ ಫಿಕ್ಸ್ ಅಂತ. ಸ್ಯಾಮ್ಸನ್ ಡಿಸಾಸ್ಟರ್ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ. ಅದಾದ್ಮೇಲೆ ತಿಲಕ್ ವರ್ಮಾ ಅವ್ರ ಕಾಲಿಗೆ ಒಂದು ದೊಡ್ಡ ನಮಸ್ಕಾರ ಹೊಡಿಬೇಕು. ಯಾರು ಅಂತಂದ್ರೆ ಇಶಾನ್ ಕಿಶನ್ ಅವ್ರು. ಯಾಕಂತಂದ್ರೆ ಅವರು ಇಂಜೂರ್ ಆಗಿದ್ದಕ್ಕೆ ಇಶಾನ್ ಕಿಶನ್ ಅವರಿಗೆ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಸಿಕ್ಕಿತ್ತು. ಇಲ್ಲ ಇದ್ರೆ ಸುಮ್ಮನೆ ಅವರು ಬ್ಯಾಕಪ್ ಆಗಿ ಪಾಪ ಇರ್ತಿದ್ರು. ಸಿಕ್ಕಿದ್ದೇ ಚಾನ್ಸ್. 5 ಮ್ಯಾಚ್ ಅಲ್ಲಿ ಸಹ ಚಿಂದಿ ಚಿತ್ರಾನ್ನ ಆಟ ಆಡಿದ್ರು. ಕೊನೆಗೆ ನೋಡಿದ್ರೆ ವರ್ಲ್ಡ್ ಕಪ್ಗೆ ಬಂದಾಗ ಇಶಾನ್ ಕಿಶನ್ ಪ್ರೈಮರಿ ವಿಕೆಟ್ ಕೀಪರ್, ಸ್ಯಾಮ್ಸನ್ ಅವರು ಬ್ಯಾಕಪ್ ಅಂತ ಆಯ್ತು. ಈಗ ಇಶಾನ್ ಕಿಶನ್ ಪುಣ್ಯಕ್ಕೆ ಚಂದ ಮಾಡಿ ಆಡ್ತಾ ಇದ್ದಾರೆ. ಈಗ ನೋಡಿದ್ರೆ ಅಭಿಷೇಕ್ ಶರ್ಮಾ ಅವ್ರು ಈಗ ಆಡ್ತಿದ್ದಾರೆ. ಸ್ವಲ್ಪ ಜಾಸ್ತಿ ಮಾತಾಡಿದೆ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ. ಬಟ್ ಸ್ವಲ್ಪ ಇದು 3-3-0 ಅಂತಂದ್ರೆ ಒಂಥರ ಅಜೀಬ್ ಅಲ್ವಾ? ಗ್ರೂಪ್ ಸ್ಟೇಜ್ ಮುಗ್ದಿದೆ, ಅಭಿಷೇಕ್ ಶರ್ಮಾ ಅವ್ರು ಎಷ್ಟು ಹೊಡೆದು 0 ಹೊಡೆದಿದ್ದಾರೆ. ಗ್ರೂಪ್ ಸ್ಟೇಜ್ ಎಲ್ಲ ಮ್ಯಾಚ್ ಆಗಿದೆ, ಅಭಿಷೇಕ್ ಶರ್ಮಾ ಅವ್ರದ್ದು ಖಾತೆ ಓಪನ್ ಆಗಿಲ್ಲ, 0 ಅಲ್ಲೇ ಉಂಟು. ಆ್ಯಂಡ್ ಬ್ಯಾಟಿಂಗ್ ಯೂನಿಟ್ ಹೋಪ್ಫುಲಿ ಸೂಪರ್ 8 ಅಲ್ಲಿ ಆಸ್ ಅ ಯೂನಿಟ್ ಕ್ಲಿಕ್ ಆಗ್ತದೆ. ಆ್ಯಂಡ್ ದೂಬೆ ಚಿಂದಿ ಚಿತ್ರಾನ್ನ ಎಂತ ತಿಂತಾನ ಮಾರ, ಹೊಡೆದದೆಲ್ಲ ಎಲ್ಲ ದೊಡ್ಡ ದೊಡ್ಡ 6. ಹೀಗೆ ಎಷ್ಟು ಚಂದ ಕರ್ರು ಆರ್ಕಲ್ಲಿ 6 ಹೋಗ್ತದೆ. ಫ್ಲಾಟ್ 6 ಅಲ್ಲಿ ಎಂತುದಿಲ್ಲ, ಚಂದ ಭಾರಿ ಚಂದದ 6. ಯುವರಾಜ್ ಸಿಂಗ್ ಅಲ್ಲಿ ಹೀಗೆ ಹೊಡಿತಿದ್ದು ಭಾರಿ ಚಂದ. ಯುವರಾಜ್ ಸಿಂಗ್ ಅವರ 6 ಅಲ್ಲ ಯಾರಿಗಾದ್ರೂ ಈ ಸ್ವಲ್ಪ 90s ಕಿಡ್ಸ್ ವಿಡಿಯೋ ನೋಡ್ತಿದ್ರೆ ಗೊತ್ತಾಗ್ತದೆ. ಯುವರಾಜ್ ಸಿಂಗ್ ಅವರದ್ದು 6 ಎಲ್ಲ ಭಾರಿ ಚಂದ. ಆ ಥರದ ಒಂದು 6 ಹಿಟ್ಟಿಂಗ್ ಅಬಿಲಿಟಿ ದುಬೆ ಅವ್ರ ಹತ್ರ ಉಂಟು. ಆ್ಯಂಡ್ 193 ರನ್. ನಾವೇನು ಅಂದ್ಕೊಳ್ಳೋದು ಭಾರಿ ಒಳ್ಳೆ ಡಿಫೆಂಡ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಆ್ಯಂಡ್ ಬೈದು ಇವತ್ತು ಅಕ್ಷರ್ ಪಟೇಲ್ ಅವರಿಗೆ ರೆಸ್ಟ್ ಕೊಟ್ಟಿದ್ರು, ಸುಂದರ್ ಅವ್ರನ್ನ ಹಾಕೊಂಡಿದ್ರು. ಹಾಗೆ ಕುಲ್ದೀಪ್ ಅವರಿಗೆ ರೆಸ್ಟ್ ಕೊಟ್ಟು ಹರ್ಷದೀಪ್ ಸಿಂಗ್ ಅವರು ಬಂದಿದ್ರು. ಸುಂದರ್ ನನಗೆ ಅಂದರೆ T20 ಈಸ್ ನಾಟ್ ಅ ಥ್ರೆಟನಿಂಗ್ ಬೌಲರ್, ಭಯ ಬರೆಸೋದಿಲ್ಲ ಅಥವಾ ವಿಕೆಟ್ ಟೇಕಿಂಗ್ ಬೌಲರ್ ಅಲ್ಲ. ಸೊ ಅವ್ರಿಗೆ ಗೊತ್ತಿತ್ತು ಅವ್ರು ಹೊಡಿಸ್ಕೊಳ್ತಾರೆ ಅಂತ. ಇವತ್ತು ಅವ್ರಿಗೆ ವಿಕೆಟ್ ಸಿಗಲ್ಲ, ಅವ್ರು ಹೊಡಿಸ್ಕೊಂಡ್ರು. ಬಟ್ ನೆದರ್ಲ್ಯಾಂಡ್ 176 ತನಕ ಬರ್ತಾರೆ, ಜಸ್ಟ್ 17 ರನ್ಸಿಂದ ಸೋಲ್ತಾರೆ ಅಂತ ನಾನು ಮನ್ಸಲ್ಲೂ ಅಂದ್ಕೊಂಡಿರಲ್ಲ. ಒಂಚೂರೇನೋ ಫೈಟ್ ಕೊಡ್ಬೋದು ಅಂತ. ಇದು ಚೂರಲ್ಲ, ಸ್ವಲ್ಪ ಜಾಸ್ತಿಯೇ ಫೈಟ್ ಕೊಟ್ಟರು ಅಥವಾ ಜಾಸ್ತಿ ಲೂಸ್ ಬಿಟ್ರು ಭಾರತ. ಯಾಕಂದರೆ ಏನು ಬುಮ್ರಾ ಅವ್ರಿಗೆ 4 ಓವರೆಲ್ಲ ಹಾಕಿಸ್ಲಿಲ್ಲ. ಹಾರ್ದಿಕ್ ಪಾಂಡ್ಯ ಅವ್ರು 3 ಓವರ್ಗೆ 40 ರನ್ ಹೊಡಿಸ್ಕೊಂಡ್ರು. ಫೀಲ್ಡಿಂಗಲ್ಲಿ ಲಾಸ್ಟ್ ಓವರಲ್ಲಿ 2 ಬಾಲ್ಗೆ 2 ಕ್ಯಾಚ್ ಬಿಟ್ಟರು. 3ನೇ ಬಾಲ್ ಪುಣ್ಯಕ್ಕೆ ಕ್ಯಾಚ್ ಹಿಡಿದ್ರು. ಇಲ್ಲ ಇದ್ರೆ ಹ್ಯಾಟ್ರಿಕ್ ಕ್ಯಾಚ್ ಬಿಟ್ಟದ್ದು ಅಂತ ಒಂದು ವಿಚಿತ್ರ ರೆಕಾರ್ಡ್ ಆಗ್ತಾ ಇತ್ತು. ಮಿಡ್ಲ್ ಓವರ್ಸಲ್ಲಿ ನಮಗೆ ಭಯಂಕರ ಕಂಟ್ರೋಲ್ ಮಾಡಿದ್ದು ಡೆಫಿನೆಟ್ಲಿ T20 ಕ್ರಿಕೆಟಿನ ನಂಬರ್ 1 ಬೌಲರ್ ವರುಣ್ ಚಕ್ರವರ್ತಿ ಅವರು. ಇವತ್ತು ಕೂಡ ಹಾಗೆ ಸೂಪರ್ ಬೌಲಿಂಗ್. ಸೊ ಅವ್ರು ಇದ್ದದಕ್ಕೆ ಮೇ ಬಿ ಅಂದರೆ ಕಂಟ್ರೋಲ್ ಆಯಿತಾ, ಇಲ್ಲದ್ರೆ ಇನ್ನೂ ಸಹ ಜಾಸ್ತಿ ಹತ್ತಿರ ಬರ್ತಿತ್ತ ಅಂತ. ಯಾಕಂತಂದರೆ 3 ಓವರಿಗೆ 14 ರನ್ನಿಗೆ 3 ವಿಕೆಟ್ ತೆಗೆದಿದ್ದಾರೆ. ಅವ್ರಿಗೆ ಕೂಡ 4ನೇ ಓವರ್ ಹಾಕಲಿಕ್ಕೆ ಸಿಗಲಿಲ್ಲ. ಸೊ ಸ್ವಲ್ಪ ಲೂಸ್ ಬಿಟ್ಟಿದ್ದಾರೆ ಮ್ಯಾಚನ್ನು. ಬೇರೆಯವರಿಗೆಲ್ಲ ಬೌಲಿಂಗ್ ಚಾನ್ಸ್ ಕೊಟ್ಟು ಬೇರೆಯವ್ರನ್ನೆಲ್ಲ ಟೆಸ್ಟ್ ಮಾಡಿದ್ದಾರೆ. ಸುಂದರ್ ಅವರಿಗೆ 4 ಓವರ್ ಹಾಕಲಿಕ್ಕೆಲ್ಲ ಕೊಟ್ಟರು. ಸೊ ಆಬ್ವಿಯಸ್ಲಿ ಈಗ ವರುಣ್ ಚಕ್ರವರ್ತಿ ಅವರು ಪೂರ್ತಿ ಓವರ್ ಹಾಕಿದ್ದಿದ್ರೆ, ಬುಮ್ರಾ ಅವರು ಪೂರ್ತಿ ಓವರ್ ಹಾಕಿದ್ದಿದ್ರೆ ನೆದರ್ಲ್ಯಾಂಡ್ ಅವರು ಇಲ್ಲಿಯೇ ತನಕ ಬರ್ತಾ ಇರಲಿಲ್ಲ. ಬಟ್ ಸ್ಟಿಲ್ 176 ಹೊಡೆದ್ರಲ್ಲ, ಅದೊಂದು ಖುಷಿ ಆಯಿತು. ಅವ್ರದ್ದು ಎಫರ್ಟ್ ನೋಡಿ ಖುಷಿ ಆಯಿತು. ಬಟ್ ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಜೊತೆಗೆ ಭಾರತ ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಉಂಟಾ? ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಬೋದು, ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದೆ ಮಾರೆ. ನ್ಯೂಜಿಲೆಂಡ್ ಸೀರೀಸ್ ಆದಮೇಲೆ ಅಂತೂ ಭಾರತಕ್ಕೆ ಯಾರು ಕೂಡ ಸರಿ ಸಮಾನರಿಲ್ಲ, ಹೊಡೆದು ಬಿಸಾಕ್ತದೆ ಭಾರತ ಎಲ್ಲ ಟೀಮನ್ನು T20 ವರ್ಲ್ಡ್ ಕಪ್ಪಲ್ಲಿ ಅಂತ ಅಂದ್ಕೊಂಡದ್ದು. ಆ ಥರ ಎಲ್ಲ ನನಗೆ ಹೊಡೆದು ಬಿಸಾಕಲಿಲ್ಲ. ಪಾಕಿಸ್ತಾನದ ಅಗೇನ್ಸ್ಟ್ ಮಾತ್ರ ಸೂಪರಾಗಿ ಆಡಿದರು. ಬೌಲಿಂಗ್ ಎಲ್ಲ ಚಿಂದಿ ಚಿತ್ರಾನ್ನ ಇತ್ತು. ಬಟ್ ಮಿಕ್ಕಿದಂಥ 3 ಮ್ಯಾಚ್ ಅಸೋಸಿಯೇಟ್ ನೇಷನ್ ವಿರುದ್ಧ ಏನು 3 ಮ್ಯಾಚ್ ಇತ್ತಲ್ಲ, ನಾನು ಅಂದ್ಕೊಂಡಷ್ಟು 1 ಸೈಡೆಡ್ ಮ್ಯಾಚ್ ಆಗಲಿಲ್ಲ. USA ವಿರುದ್ಧ ಆಗಿರ್ಬೋದು, ನಮೀಬಿಯಾ ವಿರುದ್ಧ ಆಗಿರ್ಬೋದು, ಅಥವಾ ಈವನ್ ನೆದರ್ಲ್ಯಾಂಡ್ ವಿರುದ್ಧ ಆಗಿರ್ಬೋದು, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು 1 ಸೈಡೆಡ್ ಮ್ಯಾಚ್ ಅಥವಾ ಹೊಡೆದು ಬಿಸಾಕಿದ್ರು ಮಾರ್ರೆ ಆ ಥರ ಎಲ್ಲ ಎಂತ ನನಗೆ ಅನ್ನಿಸ್ಲಿಲ್ಲ. ಓಕೆ ಅಂತವೇ ಅನ್ನಿಸ್ತಿತ್ತು. ಒಟ್ಟಿನಲ್ಲಿ ಜಯ ಈಸ್ ಅ ಜಯ ಅಲ್ವಾ, ವಿನ್ ಈಸ್ ಅ ವಿನ್. ಇದು ಇಂಗ್ಲೀಷಲ್ಲಿ ಕೇಳಲಿಕ್ಕೆ ಚಂದ, ವಿನ್ ಇಸ್ ಅ ವಿನ್, ಜಯ ಈಸ್ ಅ ಜಯ. ಸಾರಿ, ಜಯ ಮತ್ತು ಈಸ್ 2 ಇಂಗ್ಲೀಷ್ ಕನ್ನಡ ಎಲ್ಲ ಮಿಕ್ಸ್ ಆಯ್ತಲ್ಲ. ಸರಿ ಅಷ್ಟೇ, ಮತ್ತೆ ಎಂಥದಿಲ್ಲ. ನಿಮಗೆ ಸೂಪರ್ 8 ಬಗ್ಗೆ ವಿಡಿಯೋ ಬೇಕಿದ್ದರೆ ಒಂದು ಕಮೆಂಟಲ್ಲಿ ತಿಳಿಸಿ, ಯಾವ್ಯಾವ ಟೀಮ್ ಯಾವ್ಯಾವ ಗ್ರೂಪಲ್ಲಿ ಉಂಟು, ಹೇಗೆ ಸೂಪರ್ 8 ವರ್ಕ್ ಆಗ್ತದೆ. ವಿಡಿಯೋ ಬೇಕಿದ್ರೆ ಮಾತ್ರ ತಿಳಿಸಿ, ಬೇಡ ಇದ್ರೆ ಬೇಡ ಅಂತೇಳಿ. ಸರಿಯಾಗಿ ಬರುವ. ನಮಸ್ಕಾರ.